Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಸಿಎಂ ಸೂಚನೆ. ವಾಲ್ಮೀಕಿ ಅಭಿವೃದ್ಧಿ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಸಿಎಂ ಸೂಚನೆ. ಸರ್ಕಾರಕ್ಕೆ ಮುಖಭಂಗವನ್ನ ತಪ್ಪಿಸಲು ರಾಜೀನಾಮೆಗೆ ಸೂಚನೆ. ಖುದ್ದು ಹೇಳಿಕೆಯನ್ನ ನೀಡಿ ರಾಜೀನಾಮೆ ಕೊಡುವಂತೆ ಸಿಎಂ ಅವರಿಂದ ಸೂಚನೆ ಹೋಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯ ಸಿಎಂ ಡಿಸಿಎಂ ಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಚರ್ಚೆಯಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆಗೆ ಶರಣಾಗಿದ್ರು. ಸುದೀರ್ಘವಾದ ಪತ್ರವನ್ನ ಕೂಡ ಬರೆದಿದ್ರು. ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಮೊದಲ ವಿಕೆಟ್ ಪತನ. ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಡಿಸಿಎಂ ಸಭೆಯಲ್ಲಿ ಚರ್ಚೆಯಾಗಿದ್ದು, ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ, ಮುಖಭಂಗವನ್ನ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ವಿಕೆಟ್ ಪತನವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ನಾಗೇಂದ್ರ ಅವರ ರಾಜೀನಾಮೆಗೆ ಸಿಎಂ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಏನೆಲ್ಲ ಆಗಿದೆ ಅಂತ ಬೆಳವಣಿಗೆಗಳು? ಮಧುಶ್ರೀ, ಮೊದಲನೇದಾಗಿ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗುವುದು ಬಹುತೇಕ ಪಕ್ಕ ಆಗಿದೆ. ನಿನ್ನೆ ಒಂದು ತಡರಾತ್ರಿ ಒಂದು ಮಹತ್ವದ ಸಭೆ ನಡೆದಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಸಭೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಮಹತ್ವದ ಸಭೆಯಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳೋ ಬಗ್ಗೆ ಒಂದು ಚರ್ಚೆ ಕೂಡ ಆಗಿದೆ. ಯಾಕಂದ್ರೆ ಈ ಪ್ರಕರಣ ದಿನ ದಿನ ಹೊಸ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಈಗ ಬ್ಯಾಂಕ್ ವತಿಯಿಂದಲೂ ಕೂಡ, ಅಂದ್ರೆ ಈಗಾಗಲೇ ಏನು ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಬ್ಯಾಂಕ್ ಏನಿದೆ, ಆ ಬ್ಯಾಂಕ್ ವತಿಯಿಂದಲೂ ಕೂಡ ಸಿಬಿಐಗೆ ಒಂದು ದೂರನ್ನ ಕೂಡ ನೀಡಲಾಗಿದೆ. ನಿಯಮದ ಪ್ರಕಾರ ಯಾವುದೇ ಆರ್ಥಿಕ ಅವ್ಯವಹಾರ ಆದಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳು ಸೇರಿದಂತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವ್ಯವಹಾರ ಆದಂತಹ ಸಂದರ್ಭದಲ್ಲಿ 10 ಕೋಟಿಗೂ ಅಧಿಕ ಮೊತ್ತದ ಹಣ ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ರೆ ಅಥವಾ ಅಂತ ಒಂದು ಮೊತ್ತ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಆಗ ಪ್ರಕರಣವನ್ನ ನೇರವಾಗಿ ಸಿಬಿಐಗೆ ಕೂಡ ಕೊಡಬಹುದಾಗುತ್ತೆ. ಹೀಗಾಗಿ ಈ ಒಂದು ಕಾರಣದಿಂದ 187 ಕೋಟಿ ರೂಪಾಯಿಗಳ ಭಾರಿ ಮೊತ್ತದ ಅವ್ಯವಹಾರ ಅನ್ನುವಂತ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಹಗರಣ ಅನ್ನುವಂತ ಈಗ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಬ್ಯಾಂಕ್ ಈಗಾಗಲೇ ಸಿಬಿಐಗೆ ವಹಿಸಿದೆ, ದೂರನ್ನ ಕೊಟ್ಟಿದೆ. ಈ ಸಿಬಿಐ ಉರುಳೇನಿದೆ ನಂತರ ರಾಜ್ಯ ಸರ್ಕಾರ ಅಥವಾ ಸಚಿವರು ಕೂಡ ಸುತ್ತಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಈ ಒಂದು ಸಿಬಿಐ ತನಿಖೆ ಯಾವ್ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಈ ಒಂದು ಕಾರಣಕ್ಕೋಸ್ಕರ ಸಿಬಿಐ ತನಿಖೆ ಒಂದು ಭಾಗ, ಅದರ ಜೊತೆಗೆ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, ಜೊತೆಗೆ ಮುಂದಿನ ಹಂತದಲ್ಲಿ ಚುನಾವಣೆ ಆದ್ಮೇಲೂ ಕೂಡ ಈ ವಿಚಾರ ಇನ್ನಷ್ಟು ಪಾಪಪ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ಮುಂದಿನ ಮುಂಗಾರು ಅಧಿವೇಶನ ಕೂಡ ಇನ್ನೊಂದು ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಸರ್ಕಾರಕ್ಕೆ ಭಾರಿ ಇಕ್ಕಟ್ಟಾಗುತ್ತೆ, ಮುಜುಗರವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿನ್ನೆಯ ಸಭೆಯಲ್ಲಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ TV9ಗೆ ಸಿಎಂ ಮೂಲಗಳಿಂದ, ಅಧಿಕೃತ ಮೂಲಗಳಿಂದ ಮಾಹಿತಿ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ನಾಗೇಂದ್ರ ಅವರಿಗೆ ನೇರವಾಗಿ ನೀವೇ ಒಂದು ಹೇಳಿಕೆಯನ್ನ ಕೊಡಿ, ಅಂದ್ರೆ ತಾವೇ ಖುದ್ದಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಈ ತನಿಖೆ ಇರುವಂತಹ ಸಂದರ್ಭದಲ್ಲಿ ಇದಕ್ಕೆ ನೈತಿಕ ಹೊಣೆ ಹೊತ್ತು ಆ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡಿ, ಈ ಒಂದು ರಾಜೀನಾಮೆಯನ್ನ ಕೊಡಲಾಗ್ತಾ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ತಾವೇ ಕೊಡಿ ಅನ್ನುವಂಥ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ, ಇವತ್ತು ಒಂದು ಹೋಮ್ ಮಿನಿಸ್ಟ್ರಿಯಿಂದ ಅಥವಾ ಗೃಹ ಇಲಾಖೆಯಿಂದ ಒಂದು ರಿಪೋರ್ಟ್ ಬರುವಂತಹ ಸಾಧ್ಯತೆ ಇರುತ್ತೆ. ಅದಾದ ಬಳಿಕ ನಾಗೇಂದ್ರ ರಾಜೀನಾಮೆ ಸಲ್ಲಿಸುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಮೂಲಗಳಿಂದ ಮಾಹಿತಿ ವ್ಯಕ್ತವಾಗ್ತದೆ. ಇದು ಒಂದು ಭಾಗ ಮಧುಶ್ರೀ. ಇದರ ಜೊತೆಗೆ ಈ ಸಿಬಿಐ ತನಿಖೆ ಒಂದ್ ಕಡೆಗೆ ಆಗ್ತಾ ಇರುವಂತಹ ಹಿನ್ನೆಲೆ, ಅಂದ್ರೆ ಈಗಾಗಲೇ ಬ್ಯಾಂಕ್ ವತಿಯಿಂದ ಸಿಬಿಐಗೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ಸಿಬಿಐಗೆ ಕೊಡೋ ಬಗ್ಗೆ ಚಿಂತನೆ ನಡೆಸಿದೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಯಾಕೆಂದ್ರೆ ಸರ್ಕಾರವೇ ಸಿಬಿಐಗೆ ವಹಿಸಿದಂತಹ ಸಂದರ್ಭದಲ್ಲಿ ಆಗ ವಿಪಕ್ಷಗಳಿಗೆ ಅಸ್ತ್ರಗಳು ಸಿಗಲ್ಲ, ಜೊತೆಗೆ ಒಂದು ಪಾರದರ್ಶಕತೆ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಥವಾ ಸರ್ಕಾರದ ಮೇಲಿರುವಂತಹ ಕಳಂಕವನ್ನ ದೂರ ಮಾಡುವಂತಹ ನಿಟ್ಟಿನಲ್ಲಿ ಸ್ವಲ್ಪ ಸಹಾಯವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ನೇರವಾಗಿ ಈ ಪ್ರಕರಣ ಇದೆ, ಪ್ರಕರಣವನ್ನ ಸರ್ಕಾರವೇ ಖುದ್ದಾಗಿ ಸಿಬಿಐ ವಹಿಸಿದ್ರು ಕೂಡ ಅಚ್ಚರಿನಿಲ್ಲ. ಪಾಯಿಂಟ್ ನಂಬರ್ 1, ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಸಿಎಂ ಸೂಚನೆ ಕೊಟ್ಟಿರುವಂತದ್ದು ಅತ್ಯಂತ ದೊಡ್ಡ ಬೆಳವಣಿಗೆ ಅಂತ ತಪ್ಪಾಗಲ್ಲ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರದ ಎರಡನೇ ಸಿದ್ದರಾಮಯ್ಯ 2.0 ಸರ್ಕಾರದ ಮೊದಲ ವಿಕೆಟ್ ಈಗ ಪತನವಾಗಿದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ ನಿಮ್ಮಿಂದ.
ನಿನ್ನೆ ರಾತ್ರಿ ಸಿಎಂ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಮಹತ್ವದ ಚರ್ಚೆಯಾಗಿರೋದು. ಸರ್ಕಾರದ ವತಿಯಿಂದಲೂ ಕೂಡ ಸಿಬಿಐಗೆ ವಹಿಸುವ ಸಾಧ್ಯತೆ. ಮುಜುಗರದಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ನಿಂದ ಮಹತ್ವದ ನಿರ್ಧಾರ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ಇಂದು ಅಥವಾ ನಾಳೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡುವ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಸಿಎಂ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಇದ್ರ ಬಗ್ಗೆ ಮಹತ್ವದ ಚರ್ಚೆಯಾಗಿದೆ. ಒಂದು ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡೆಯೋದು, ಮತ್ತೊಂದು ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸೋದು. ಈಗಾಗಲೇ ವಿಪಕ್ಷಗಳಿಗೆ ಈ ಒಂದು ಪ್ರಕರಣ ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸಿರೋದ್ರಿಂದ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಇದೀಗ ಒಂದಷ್ಟು ದೊಡ್ಡ ನಿರ್ಧಾರಗಳನ್ನೇ ತೆಗೆದುಕೊಳ್ತಿದೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಮೋದ್ ಕೊಡ್ತಾ ಹೋಗ್ತಾರೆ. ಪ್ರಮೋದ್, ಹೇಳ್ತಾ ಇದ್ರಿ ಸರ್ಕಾರ ಸಿಬಿಐಗೆ ಕೊಡುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಿದೆ ಅಂತ ಹೇಳಿ, ಅದೇ ನಿಟ್ಟಿನಲ್ಲಿ ನಿನ್ನೆ ಸಭೆಯಲ್ಲೂ ಕೂಡ ಮಹತ್ವದ ಚರ್ಚೆ ಆಗಿದೆ. ಹಾಗಾದ್ರೆ ಈ ಪ್ರಕರಣದಿಂದಾಗಿ ಸರ್ಕಾರಕ್ಕೆ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳೋದರ ಜೊತೆಗೆ ತಲೆದಂಡಕ್ಕೂ ಕೂಡ ಇದೀಗ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಏನೆಲ್ಲ ಮತ್ತಷ್ಟು ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ? ಮಧುಶ್ರೀ, ಸಹಜವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೊದಲನೇದಾಗಿ ತನ್ನ ಮೇಲಿರುವಂತಹ ಕಳಂಕವನ್ನ ಅಥವಾ ಪಾರದರ್ಶಕವಾಗಿ ತಾವಿದೀವಿ ಎನ್ನುವಂಥ ಸಂದೇಶವನ್ನ ಪಾಸ್ ಮಾಡೋದಕ್ಕೆ ಯತ್ನ ಮಾಡುತ್ತೆ. ಯಾಕಂದ್ರೆ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ, ಇನ್ಫ್ಯಾಕ್ಟ್ ಇದೇ ಕಾಂಗ್ರೆಸ್ ಪಕ್ಷ ವಿಪಕ್ಷ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ವಿರುದ್ಧವೂ ಕೂಡ ಇದೇ ಮಾದರಿಯ ಒಂದು ಆರೋಪವನ್ನ ಬಂದಿತ್ತು. ಆಗ ಅವರು ಸಚಿವರಿದ್ದಂತಹ ಸಂದರ್ಭದಲ್ಲಿ ಅವರ ಹೆಸರನ್ನ ವ್ಯಕ್ತಿಯೊಬ್ಬ ಅಥವಾ ಗುತ್ತಿಗೆದಾರನೊಬ್ಬ ನೇರವಾಗಿ ಡೆತ್ ನೋಟ್ ಅಲ್ಲಿ ಬರೆದಿದ್ದ. ಈ ಒಂದು ಪ್ರಕರಣದಲ್ಲಿ ಸಚಿವರ ಹೆಸರು ಉಲ್ಲೇಖ ಮಾಡದೇ ಇದ್ರೂ ಕೂಡ ಸಚಿವರು ಎನ್ನುವಂತ ಒಂದು ಪದವನ್ನ ಬಳಸಲಾಗಿದೆ. ಇದಕ್ಕೆ ಅವರ ಲಿಂಕ್ ಇದೆಯೋ ಅಥವಾ ಇಲ್ವೋ, ಅಥವಾ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ ಅಥವಾ ಇಲ್ವೋ, ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ. ಆದರೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಅವರ ಇಲಾಖೆ ಮೇಲೆ ಭಾರಿ ಪ್ರಮಾಣದ ಅಂದ್ರೆ 187 ಕೋಟಿ ಅಂದ್ರೆ ಸಾಮಾನ್ಯದ ಹಣ ಅಲ್ಲ, ಅಥವಾ ಸಣ್ಣ ಪ್ರಮಾಣದ ಹಣ ಅಲ್ಲ. ಈ ಕಾರಣಕ್ಕೋಸ್ಕರ ಸಹಜವಾಗಿ ಯಾವುದೇ ರೀತಿಯಾದಂತ ಇನ್ಫ್ಲೂಯೆನ್ಸ್ಗಳು ಇರಬಾರ್ದು. ಅದರ ಜೊತೆಗೆ ವಿಪಕ್ಷಗಳಿಗೂ ಕೂಡ ಒಂದು ಆಹಾರ ಸಿಗುತ್ತೆ. ಇನ್ನೊಂದು ಕಡೆಗೆ ಈಗಾಗಲೇ ಸಿಬಿಐ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದೇನಾದ್ರೂ ಮುಂದಿನ ಹಂತದಲ್ಲಿ ಈ ಇನ್ವಾಲ್ವ್ಮೆಂಟ್ಗಳನ್ನ ಅಥವಾ ಪ್ರೈಮಾ ಫಸಿ ಬೇರೆ ರೀತಿಯಾದಂತಹ ದಾಖಲೆಗಳನ್ನ ತಂದುಕೊಟ್ಟಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದು ಮುಜುಗರ ಉಂಟು ಮಾಡುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಆ ಸಂದರ್ಭದಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಆ ಸಂದರ್ಭದಲ್ಲಿ ಏನಾದ್ರು ಇನ್ನೂ ಕೂಡ ಮಂತ್ರಿಯಾಗಿ ಮುಂದುವರೆದು ಆ ಸಂದರ್ಭದಲ್ಲೂ ಕೂಡ ಅವರು ಮತ್ತೆ ತನಿಖೆ ಆಗುತ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಆರೋಪಗಳು ಬರ್ತಾ ಇದ್ರೆ ಅಥವಾ ದಾಖಲೆಗಳು ಬಿಡುಗಡೆ ಆಗ್ತಾ ಇದ್ರೆ ಆಗ ಇಡೀ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ. ರಾಜಕೀಯವಾಗಿ ಕೂಡ ಬೇರೆ ಬೇರೆ ಆಯಾಮಗಳು ಸೃಷ್ಟಿ ಆಗ್ತವೆ. ಈ ಒಂದು ಕಾರಣಕ್ಕೋಸ್ಕರ ಅವರನ್ನ ಕರೆದು ಅಂದ್ರೆ ಸಿಎಂ ಅವರೇ ಈಗ TV9ಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಸಿಎಂ ಮತ್ತು DCM ನಡೆದಂತಹ ಸಭೆಯಲ್ಲಿ ನಾಗೇಂದ್ರ ಅವರನ್ನೇ ಕರೆದು ಮಾತನಾಡಿಸಲಾಗಿದೆ. ಈ ಒಂದು ಪ್ರಕರಣದ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ತಾವು ರಾಜೀನಾಮೆ ಕೊಡೋದು ಸೂಕ್ತ ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಸಿಎಂ ಕೊಟ್ಟಿದ್ದಾರೆ, DCM ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಒಂದು ಲೋಕಾಯುಕ್ತ ತನಿಖೆ ಅಥವಾ ಇನ್ನಿತರ ತನಿಖೆ, SIT ತನಿಖೆ, CCB ತನಿಖೆ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದ್ರೆ ಈಗ ಪ್ರಕರಣ CBIಗೆ ತಿರುಗುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಸ ರಾಜಕೀಯ ಅಸ್ತ್ರಗಳು ಕೂಡ ವಿಪಕ್ಷಗಳಿಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಜೊತೆಗೆ ಪಾರದರ್ಶಕವಾಗಿ ತಾವಿದೀವಿ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡೋ ನಿಟ್ಟಿನಲ್ಲಿ ಈಗ ಸರ್ಕಾರ ಇಡೀ ಪ್ರಕರಣವನ್ನು ತಾವಾಗಿಯೇ ಒಂದು CBI ಕೊಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಈಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಪಡೆಯುತ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧು, ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.